ಸಮಸ್ತ ಕರ್ನಾಟಕದ ಜನತೆಗೆ ಚಂದ್ರೋದಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು PS ಹರಳೆ. ಈ ದಿನದ ಸುದ್ದಿ ನೋಡೋಣ ಬನ್ನಿ ವೀಕ್ಷಕರೇ. ಕಾಗವಾಡ ತಾಲೂಕಿನ ಪರತ್ಖಾನವಾಡಿ ಗ್ರಾಮದಲ್ಲಿ ಜನರ ಸಮಸ್ಯೆಗಳನ್ನು ಸ್ಪಂದಿಸುವ ಸಲುವಾಗಿ ಜನಶಕ್ತಿ ಸೇವಾ ಸಂಘದ ಜನಸಂಪರ್ಕ ಕಾರ್ಯಾಲಯವನ್ನು ಮೇ 7ರಂದು ಪ್ರಾರಂಭ ಮಾಡಲಾಯಿತು. ಜನಶಕ್ತಿ ಸೇವಾ ವೇದಿಕೆಯನ್ನ ನಿಮಗಾಗಿ ನಾವು ತೆಗೆದುಕೊಟ್ಟಿದ್ದೀವಿ. ಜನನೇ ಸ್ವ ಇಚ್ಛೆಯಿಂದ ಬಂದು ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಈಗಾಗಲೇ ಕಾಗವಾಡ ಮತಕ್ಷೇತ್ರದಲ್ಲಿ ನಾನು ಹಲವಾರು ಹಳ್ಳಿಗಳಲ್ಲಿ ಸಮಾಜ ಸೇವೆಯನ್ನ ಮತ್ತು ಒಂದು ವಿಶೇಷವಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀನಿ. ಆದರೆ ನನ್ನ ಸಮಯಕ್ಕೆ ಸರಿಯಾಗಿ ನನಗೆ ಕೆಲವು ಮಾರ್ಗದರ್ಶನವನ್ನು ಜನರು ನೀಡ್ತಾ ಇದ್ದಾರೆ ಮತ್ತು ನನ್ನ ಜೊತೆನೂ ಕೂಡ ಹಲವಾರು ಜನ ಇವತ್ತು ಸಪೋರ್ಟ್ ಆಗಿ ಸರ್ ನಮಗೊಂದು ವೇದಿಕೆ ಮಾಡಿಕೊಡ್ರಿ ಅಂದಾಗ ನಾನು ಒಂದು ರಾಹುಲ್ ಗಾಂಧಿ ಅಭಿಮಾನಿ ಬಳಗ ಆಗಿರ್ಬೋದು, ಭಾರತೀಯ ಸೇವಾ ಸಂಸ್ಥೆ ಆಗಿರ್ಬೋದು, ಆಮೇಲೆ ಈಗ ಜನಶಕ್ತಿ ಸೇವಾ ಸಂಘ, ಈಗ ಹಲವಾರು ರೀತಿಯ ಕಾರ್ಯಕ್ರಮವನ್ನು ಕಾಗವಾಡ ಮತಕ್ಷೇತ್ರದಲ್ಲಿ ನಾವು ಮಾಡ್ತಾ ಇದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹಲವಾರು ಕಾರ್ಯಕ್ರಮ ನಾವು ಮಾಡೋರಿದ್ದೇವೆ. ಅದರ ಪ್ರಾರಂಭದಲ್ಲಿ ಈಗ ಇವತ್ತು ನೋಡ್ರಿ, ನಾನು ₹1 ಕೊಟ್ಟಿಲ್ಲ ಯಾರಿಗೂ. ಅವರೇ ಸ್ವ ಇಚ್ಛೆಯಿಂದ ಖರ್ಚು ಮಾಡಿ, ಅವರೇ ಬೋರ್ಡ್ ಮಾಡಿ, ಅವರೇ ಎಲ್ಲವನ್ನ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಹೆಮ್ಮೆಯ ಸಂಗತಿ. ಪರತ್ಖಾನವಾಡಿ ಗ್ರಾಮದ ಹಿರಿಯರಾದ ವೀರಭದ್ರ ಕಟಗೇರಿ ಅವರು ಜನಶಕ್ತಿ ಸೇವಾ ಸಂಘದ ಜನಸಂಪರ್ಕ ಕಾರ್ಯಾಲಯದ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡುತ್ತಾ, ಉಗಾರ್ ಖುರ್ದ್ ನಗರಸಭೆಯ ಜನರ ವಿವಿಧ ಸಮಸ್ಯೆಗಳಿಗೆ ಸ್ಪಂದಿಸುವ ಉದ್ದೇಶದಿಂದ ಜನಶಕ್ತಿ ಸಂಘದ ಜನಸಂಪರ್ಕ ಕಾರ್ಯಾಲಯವನ್ನು ಪ್ರಾರಂಭಿಸಲಾಗಿದೆ. ಬಾಲಕ ಮಹಿಳಾ ಸಹಕಾರ ಸಂಸ್ಥೆ, ಭಾರತೀಯ ಸೇವಾ ಸಂಸ್ಥೆ ಕಾಗವಾಡ ಹಾಗೂ ರಾಹುಲ್ ಕಟಗೇರಿ ಅಭಿಮಾನಿಗಳು ಮತ್ತು ಈ ಸಂಘ ಸೇರಿ ಕಾಗವಾಡ ಮತಕ್ಷೇತ್ರದ ಅಭಿವೃದ್ಧಿಗೆ ಮತ್ತು ಜನರ ಸಮಸ್ಯೆಗಳಿಗೆ ಸ್ಪಂದಿಸಲಿವೆ ಎಂದರು. ಕಾಗವಾಡ ಭಾರತೀಯ ಸೇವಾ ಸಂಸ್ಥೆಯ ಅಧ್ಯಕ್ಷ ವಿನಾಯಕ್ ಕಾಂಬ್ಳೆ, ಅಣ್ಣಪ್ಪ ಮಾಳಿ ಮಾತನಾಡಿದರು. ಸಂಘದ ಅಧ್ಯಕ್ಷ ರಾಜು ಯಸ್ವಾಡೆ, ರಾಜು ಕಟಗೇರಿ, ದಾವುಲ್ ಮಲಿಕ್, ದಯಾನಂದ್ ಪಾಟೀಲ್, ಅನಿಲ್ ದಳವಾಯಿ, ಸುಭಾಷ್ ಕೊತ್ಲಾಂಡೆ, ಸಂಘದ ಸದಸ್ಯರು ಸೇರಿದಂತೆ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.